ತೋರಿಸ್ಲಿ ನನ್ನ ರೀಲ್ಸು. ಅರೆ, ನಮ್ಮ ಆದಿತ್ಯನ ಆಟೋ ಬರ್ತಾ ಇದೆ. ಓ, ಪಾರ್ವತಿನೂ ಇದ್ದಾಳೆ. ನಮ್ಮ ಆದಿತ್ಯನಿಗೆ ತುಂಬಾ ಒಳ್ಳೆ ಮನಸ್ಸಿದೆ. ಪಾರ್ವತಿನೋ ನನ್ನ ವಿಷಯದಲ್ಲಿ ಟುಸ್ ಪಟಾಕಿ. ಫ್ರೆಂಡ್ಸ್, ಇವರಿಬ್ಬರಿಗೆ ನನ್ನ ರೀಲ್ಸ್ನ ತೋರಿಸಿ ಇವರಿಬ್ಬರು ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ಗುಡ್ ಐಡಿಯಾ ಅಲ್ವಾ ಫ್ರೆಂಡ್ಸ್? ಎಸ್. ಆದಿತ್ಯ ಆದಿತ್ಯ, ಏನ್ ಚಿಕ್ಕಮ್ಮ, ಯಾಕೆ ಆಟೋ ನಿಲ್ಸಿದ್ರಿ? ಆದಿತ್ಯ, ಜೀವನದಲ್ಲಿ ಫಸ್ಟ್ ಟೈಮ್ ನಾನೊಂದು ರೀಲ್ಸ್ ಮಾಡಿದ್ದೀನಿ ಕಣಪ್ಪ. ನಿನಗೆ ತೋರಿಸ್ಬೇಕು, ನಿನ್ನ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ನೋಡಿ ಹೇಗಿದೆ ಅಂತ ನಿನ್ನ ಅಭಿಪ್ರಾಯ ಹೇಳ್ತೀಯಾ? ಸರಿ, ಕೊಡಿಲಿ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಆಳಲ್ಲ. ಚಿಕ್ಕಮ್ಮ, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಆದಿತ್ಯ. ಭಾರತಿ, ನೀನು ನೋಡಮ್ಮ, ನೋಡು ನೋಡು. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಆಳಲ್ಲ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೌದು ಚಿಕ್ಕಮ್ಮ, ಭಾರತಿ ಹೇಳ್ದಾಗೆ ತುಂಬಾ ಚೆನ್ನಾಗಿದೆ. ಸರಿ ಚಿಕ್ಕಮ್ಮ, ನಾವು ನೋಡ್ತೀವಿ. ಫ್ರೆಂಡ್ಸ್, ಈ ಪಾರ್ವತಿಗೆ ನನ್ ಕಂಡ್ರೆ ಆಗಲ್ಲ, ಅವಳು ಚೆನ್ನಾಗಿದೆ ಅಂತ ಹೇಳಿದ್ದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಆದ್ರೆ ನಮ್ಮ ಆದಿತ್ಯ ಚೆನ್ನಾಗಿದೆ ಅಂತ ಹೇಳಿದಲ್ಲ, ಅಷ್ಟು ಸಾಕು ನನಗೆ. ಈಗ ಅಪ್ಲೋಡ್ ಮಾಡ್ತೀನಿ. ದಾಮಿನಿ ಅರಸನಕೋಟೆ. ಅಪ್ಲೋಡ್ ಮಾಡ್ಬಿಟ್ಟೆ. ಬೇಗ ಸಂಗೀತ ಮೇಡಮ್ಗೆ ಕಷಾಯ ಮಾಡ್ಕೊಟ್ಟು ಬಂದ್ಬಿಡು. ಆಮೇಲೆ ನನ್ನ ಕೆಫೆಗೆ ಡ್ರಾಪ್ ಮಾಡಿಬಿಟ್ಟು ಕೆಲಸ ಕೊಡ್ತೀನಿ. ಯಜಮಾನ್ರೆ, ದಿನ ನನ್ನನ್ನು ಎರಡೆರಡು ಕಡೆ ಕರ್ಕೊಂಡು ಹೋಗ್ಬಿಡೋದು, ಕರ್ಕೊಂಡು ಬರೋದು, ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದು. ಪಾಪ, ನಿಮಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಪಾರು, ಇವಾಗ ನೀನು ಮಾತಾಡ್ತಾ ಇದೆಯಲ್ಲ, ಅದನ್ನ ಕೇಳಕ್ ನನಗೆ ಕಷ್ಟ ಆಗ್ತಾ ಇರೋದು. ಏನ್ ಪಾರು ನೀನು ಇನ್ನೂ ಮುಲಾಜ್ ಇಟ್ಕೊಂಡು ಮಾತಾಡ್ತಾ ಇದೆಯಲ್ಲ? ನಾನು ನಿನ್ ಗಂಡ, ಸ್ವಲ್ಪ ಅಧಿಕಾರ ಇರಲಿ. ಓ ಹಾಗಾ? ಸರಿ, ಹಾಗಾದ್ರೆ ರೀ ಯಜಮಾನ್ರೆ, ನಾನು ಒಳಗಡೆ ಅಕ್ಕವ್ರಿಗೆ ಕಷಾಯ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಬ್ರು ಹೆಣ್ಮಕ್ಳು ಸೇರ್ಕೊಂಡ್ರೆ ಗೊತ್ತಲ್ಲ, ಮಾತ್ಗೇನ್ ಬರ ಇರಲ್ಲ. ಬರೋದ್ ಸ್ವಲ್ಪ ತಡ ಆದ್ರೂ ಗಪ್ ಚುಪ್ ಅಂತ ಇಲ್ಲೇ ನಿಂತಿರ್ಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್. ಸರಿ ಯಜಮಾನ್ರೆ, ಹೋಗಿ ಬರ್ತೀನಿ. ಧೈರ್ಯ ತಗೋ ಸಂಗೀತ, ಬೇಗ ಹಾಸ್ಪಿಟಲ್ಗೆ ಹೋಗ್ಬ. ಧೈರ್ಯ ತಗೋ, ಏನು ಆಗಲ್ಲ ಸಂಗೀತ. ಸಂಗೀತ, ಅಕ್ಕವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಿಧಾನ. ಅಕ್ಕವ್ರೆ, ಧೈರ್ಯವಾಗಿರಿ, ಏನೂ ಆಗಲ್ಲ.
ಸಂತೋಷ್ ಪ್ಲೀಸ್ ಈ ಸಲ ನನ್ನ ಮಗುನ ಉಳಿಸ್ಕೊಡಿ ಪ್ಲೀಸ್. ಇಲ್ಲ ಪ್ಯಾನಿಕ್ ಆಗ್ಬೇಡ ಸಂಗೀತ. ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನನ್ನ ಕೈ ಕಾಲು ಆಡಲ್ಲ. ಇರೋ ನಾನು ಬೇಗ ಕಾರ್ಕಿ ತಂದ್ಬಿಡ್ತೀನಿ. ಒಂದು ನಿಮಿಷ ನೋಡಿ, ನೀವು ಮೊದಲೇ ತುಂಬಾ ಭಯದಲ್ಲಿದ್ದೀರಾ. ಈ ಸಮಯದಲ್ಲಿ ಗಾಡಿ ಓಡಿಸೋದು ಬೇಡ. ನಮ್ಮ ಯಜಮಾನ್ರು ಗಾಡಿ ಓಡಿಸೋದಕ್ಕೆ ಬರುತ್ತೆ. ಅವ್ರು ಇಲ್ಲೇ ಹೊರಗಡೆ ಇದ್ದಾರೆ, ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಇರೋ ಸಂಗೀತ, ಒಂದೇ ಒಂದು ನಿಮಿಷ ಕಾರ್ಕಿ ತಂದ್ಬಿಡ್ತೀನಿ. ಯಜಮಾನ್ರೆ ಬನ್ನಿ ಒಳಗೆ. ಏನಾಯ್ತು ಪರು? ಅಕ್ಕ ಅವ್ರಿಗೆ ಹೆರಿಗೆ ನೋವು ಶುರುವಾಗಿದೆ. ಅವ್ರನ್ನ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಹೌದಾ, ನಡಿ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಬನ್ನಿ ಬನ್ನಿ ನಿಜ ಬನ್ನಿ. ಸಂಗೀತ ಏನಾಗ್ತಿದೆ? ಹಾಸ್ಪಿಟಲ್ಗೆ ಹೋಗೋಷ್ಟು ಟೈಮ್ ಇಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ಡಾಕ್ಟರ್ಗೆ ಇಲ್ಲಿ ಬರೋದಕ್ಕೆ ಹೇಳ್ಬಿಡಿ. ಸರಿ ಬನ್ನಿ ಬನ್ನಿ ಅವ್ರನ್ನ ರೂಮ್ ಕರ್ಕೊಂಡು ಹೋಗೋಣ. ನಿಧಾನ ಅಕ್ಕವ್ರೆ, ನಿಧಾನ, ಏನೂ ಆಗಲ್ಲ, ಧೈರ್ಯವಾಗಿರಿ. ಹಲೋ ಡಾಕ್ಟರ್, ನಾನು ಸಂದೇಶ್ ಮಾತಾಡ್ತಿರೋದು. ನನ್ನ ವೈಫ್ಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ. ಹಾಸ್ಪಿಟಲ್ ಬರೋಷ್ಟು ಟೈಮ್ ಇಲ್ಲ. ದಯವಿಟ್ಟು ನೀವು ನಮ್ಮ ಮನೆಗೆ ಬರ್ತೀರಾ? ಆಗ್ತಿಲ್ಲ, ತುಂಬಾ ನೋವಾಗ್ತಿದೆ. ಅಕ್ಕವ್ರೆ ಏನೂ ಆಗಲ್ಲ, ಧೈರ್ಯವಾಗಿರಿ. ಸಂದೇಶ್ ಸರ್ ಡಾಕ್ಟ್ರಿಗೆ ಫೋನ್ ಮಾಡ್ತಾ ಇದ್ದಾರೆ. ಧೈರ್ಯವಾಗಿರಿ ಅಕ್ಕವ್ರೆ, ನಿಮ್ಗೆ ಏನೂ ಆಗೋದಿಲ್ಲ. ಓಕೆ ಪ್ಲೀಸ್ ಡಾಕ್ಟರ್, ಆದಷ್ಟು ಬೇಗ ಬನ್ನಿ. ನಾನು ಮನೆ ಲೊಕೇಶನ್ ಈಗಲೇ ಕಳಿಸ್ಕೊಡ್ತೀನಿ. ಯಶ್ಮಾನ್ರ, ಸಂದೇಶ್ ಸರ್ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅಂತ ಹೋಗಿ ಕೇಳ್ಕೊಂಡು ಬನ್ನಿ. ನಾನು ಬಂದೆ. ಅಕ್ಕವ್ರೆ ಒಂದು ನಿಮಿಷ ಬರ್ತೀನಿ ರೀ, ಬರ್ತೀನಿ. ಡಾಕ್ಟರ್ ಬರೋದಿನ ಎಷ್ಟೊತ್ತಾಗತ್ತಂತೆ? ಹೊರಟಿದಾರಂತೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಏನೋ ಇನ್ನ ಅರ್ಧ ಮುಕ್ಕಾಲು ಗಂಟೆನಾ? ಸಂಗೀತ, ಸಂಗೀತ ಏನಾಗಲ್ಲ ಬಾ, ಧೈರ್ಯ ತಗೋ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತಾರಂತೆ. ಇಲ್ಲ ಸಂದೇಶ್, ನೋವು ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಪ್ರಾಣ ಹೋದಂಗ ಆಗ್ತಿದೆ. ಏನಾಗಲ್ಲ ಸಂಗೀತ, ಸ್ವಲ್ಪ ಧೈರ್ಯ ತಗೋ. ಸ್ವಲ್ಪ ಧೈರ್ಯ ತಗೋ. ಯಜಮಾನ್ರೆ, ಸರ್ ಸ್ವಲ್ಪ ಹೊರಗಡೆ ಹೋಗ್ತೀರಾ? ಹೊರಗಡೆನಾ? ಹೌದು, ಹೋಗಿ. ಈಗ ಅದನ್ನೆಲ್ಲ ಹೇಳೋದಕ್ಕೆ ಸಮಯ ಎಲ್ಲ, ಹೊರಡಿ.
ಅಕ್ಕವ್ರೆ ಏನೂ ಆಗಲ್ಲ, ಧೈರ್ಯವಾಗಿರಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಎಸ್ ಪಾರ್ವತಿ ಅವರೇ, ಇದೆ. ಬಟ್ ಇವಾಗ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಡಾಕ್ಟ್ರ್ ಬರೋದಕ್ಕೆ ಇನ್ನೂ ಸಮಯ ಆಗುತ್ತಂತೆ, ಅದಕ್ಕೆ ನಾನೇ ನಿಮಗೆ ಹೆರಿಗೆ ಮಾಡಿಸ್ತೀನಿ. ಧೈರ್ಯ ತಂದ್ಕೊಳ್ಳಿ ಅಕ್ಕವ್ರೆ, ಆ ದೇವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರೆ, ತಾಯಿ ಮಗು ಇಬ್ಬರನ್ನೂ ಕಾಪಾಡಪ್ಪ. ಏನೂ ಆಗಲ್ಲ ಅಕ್ಕವ್ರೆ, ಒಂದು ಸ್ವಲ್ಪ ಹೊತ್ತು. ಆಗ್ತಿಲ್ಲ ಪಾರ್ವತಿ ಅವರೇ. ಅಕ್ಕವ್ರೆ ಏನೂ ಆಗಲ್ಲ, ಒಂದು ಸ್ವಲ್ಪ ಹೊತ್ತು. ಓಹೋ ಜನನಿ ಅರಸನಕೋಟೆ ಅವರು ಏನೋ ಬರೀತಾ ಇದ್ದೀರಾ? ಗರ್ಭಿಣಿ ಹಾಗೂ ಆರೈಕೆ ಬಗ್ಗೆ ಏನಾದರೂ ಪುಸ್ತಕ ಬರೀತಿದ್ದೀರೋ ಹೇಗೆ? ಅದಕ್ಕಿಂತ ಮುಖ್ಯವಾದದ್ದು, ನಮಗೆ ಹುಟ್ಟೋ ಮಗುಗೆ ಹೆಸರು ಹುಡುಕ್ತಾ ಇದ್ದೀನಿ. ವಾವ್, ಸೂಪರ್. ಆದರೆ ಹುಟ್ಟೋದು ಗಂಡು ಹೆಣ್ಣು ಅಂತ ಗೊತ್ತಿಲ್ಲದೆ ಅದೇ ಹೆಸರು ಸೆಲೆಕ್ಟ್ ಮಾಡ್ತೀಯಾ? ಈಗ ಗಂಡ್ ಮಗು ಹುಟ್ಟಿದ್ರೆ ಈ ಹೆಸರು, ಹೆಣ್ಮಗು ಹುಟ್ಟಿದ್ರೆ ಈ ಹೆಸರು ಅಂತ ಮುಂಚೆನೆ ರೆಡಿ ಮಾಡ್ಕೊಂಡು ಇಡೋದು. ಆಮೇಲೆ ಯಾವ ಮಗು ಹುಟ್ಟುತ್ತೋ ಆ ಮಗುಗೆ ಆ ಹೆಸರು ಇಡೋದು. ಒಂದ್ ವೇಳೆ ಅವಳಿ ಜವಳಿ ಗಂಡು ಹೆಣ್ಣು ಒಟ್ಟಿಗೆ ಹುಟ್ಬಿಟ್ರೆ? ಆಹಾ, ಆಸೆ ನೋಡು. ತಪ್ಪ? ನಾನು ಹಂಗನ್ನ. ಹಾಗಾದ್ರೆ ಒಟ್ಟೊಟ್ಟಿಗೆ 2 ಮಗು ಆದ್ರೆ ಓಕೆನಾ? ಒಂದೇ ಹೆರಿಗೆ ನೋವಲ್ಲಿ ಆ ದೇವರು 2 ಖುಷಿನ ಕರುಣಿಸಿದ್ರೆ ನಾನು ಖುಷಿ ಪಡದೆ ಇರ್ತೀನ? ಈಗ ನಿನ್ ಪ್ರಶ್ನೆಗಳೆಲ್ಲ ಮುಗ್ದಿದ್ರೆ ಇಬ್ರು ಸೇರಿ ಹೆಸರು ಹುಡ್ಕಣ್ವಾ? ಸರಿ. ಹಾ, ಒಂದ್ ವೇಳೆ ಹುಡುಗ ಹುಟ್ಟಿದ್ರೆ ಆದಿತ್ಯ ಅಂತ ಇಡೋಣ, ಹುಡುಗಿ ಹುಟ್ಟಿದ್ರೆ ಪಾರ್ವತಿ ಅಂತ ಇಡೋಣ, ಹೇಗಿದೆ? ಬೇಡ. ಏಯ್, ಯಾಕೆ ಬೇಡ? ಅವೆರಡು ನಮ್ಮ ಅಣ್ಣ ಅದಕ್ಕೆ ಹೆಸರುಗಳು. ಆ ಕಾರಣಕ್ಕೆ ಬೇಡ ಅಂತ ಹೇಳಿದ್ದು. ಈಗ ಮಕ್ಕಳನ್ನ ನಾವು ಏಕವಚನದಲ್ಲಿ ಮಾತಾಡಿಸ್ತಾ ಇರ್ತೀವಿ. ಪಾರ್ವತಿ ಅಕ್ಕ ಆದಿಭಾವ ನಮ್ಮ ಕಣ್ಮುಂದೆನೆ ಓಡಾಡ್ಕೊಂಡಿರ್ತಾರೆ. ಈಗ ಗಂಡ್ಮಗು ಹುಟ್ಟು ಅಂತ ಆದಿತ್ಯ ಅಂತ ಹೆಸರಿಟ್ಟು ಆದಿತ್ಯ ಹೋಗೋ ಬಾರೋ ಅಂತ ಕರೆಯೋದಕ್ಕಾಗತ್ತಾ? ಹಾಗೆ ಹೆಣ್ಮಗುಗೆ ಪಾರ್ವತಿ ಅಂತ ಹೆಸರಿಟ್ಟು ಹೋಗು ಬಾ ಅಂತ ಎಲ್ಲ ಕರೆಯೋದಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕೆ ಬೇಡ ಅಂತ ಹೇಳಿದ್ದು. ನೀನ್ ಬೇರೆ ಯಾವ್ದಾದ್ರು ಹೆಸರು ಹುಡ್ಕೋ.
ಜನನಿ, ಮಗ ಹುಟ್ಟಿದ್ರೆ ಆಯುಷು, ಮಗಳು ಹುಟ್ಟಿದ್ರೆ ಕನಸು, ಹೇಗಿದೆ? ಕನಸು ಓಕೆ, ಆಯುಷ್ ಬದಲು ಭರತ್ ಅಂತ ಇಡಣ್ವಾ? ಯಾಕೆ? ಆಯುಷು ಚೆನ್ನಾಗಿದೆ ಅಲ್ವಾ? ಆಯುಷ್ ಚೆನ್ನಾಗಿದೆ, ಭರತ್ ಇನ್ನೂ ಚೆನ್ನಾಗಿದೆಯಲ್ವಾ? ನೀನ್ ಹೇಳಿದ ಯಾಕೆ ಓಕೆ ಮಾಡಬೇಕು? ಇನ್ನ ಬೇರೆ ಹೆಸರು ಹುಡ್ಕೋಣ, ಇನ್ನ ಸೂಪರ್ ಹೆಸರಿದೆ. ಆಯ್ತು. ಪಾರ್ವತಿ ಅವರ, ನನ್ನ ಸಂಗೀತ. ಆ ದೇವರ ದಯೆಯಿಂದ ಹಿರಿಯರ ಆಶೀರ್ವಾದದಿಂದ ಅಕ್ಕ ಅವ್ರಿಗೆ ಹೆರಿಗೆ ಆಯ್ತು. ನಿಮ್ಗೆ ಗಂಡು ಮಗು ಆಗಿದೆ. ಅಕ್ಕವರು ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಡಾಕ್ಟರ್ ಬರೋಷ್ಟೊತ್ತಿಗೆ ನನ್ನ ಮಗುಗೆ ಸ್ನಾನ ಮಾಡಿಸ್ಬಿಡ್ತೀನಿ, ಸರಿನಾ? ಸರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವೆಲ್ಲ ಆಗಲ್ಲ, ನಾನು ಹೇಳಿದ ಹೆಸರು ಇಲ್ಲ ಪ್ರೀತು, ನಾನು ಹೇಳಿದ ಹೆಸರು ಇಡ್ಬೇಕು. ಬೇಡ, ನಾನೇ ಬರೀತೀನಿ. ಏನಿದು ಏನಿದು ಗಂಡ ಹೆಂಡತಿ ಕೋಳಿ ಜಗಳ? ನೋಡಿ ಅತ್ತೆ, ಹುಟ್ಟೋ ಮಗುಗೆ ಯಾವ್ದಾದ್ರು ಹೆಸರಿಡೋಣ ಹುಡ್ಕೋ ಅಂದ್ರೆ ನಾನು ಯಾವ ಹೆಸರು ಹೇಳಿದ್ರು ನಿಮ್ ಮಗ ಬೇಡ ಅಂತಾನೆ. ಹೌದಾ ಪ್ರೀತು? ಮಗುನ ಮಡ್ಲಲ್ಲಿ 9 ತಿಂಗಳು ಹೊತ್ಕೊಂಡು ನೋವನ್ನ ಸಹಿಸ್ಕೊಂಡು ಜನ್ಮ ಕೊಡೋದು ಅವಳು. ಅವಳು ಲಿಸ್ಟ್ ಮಾಡಿರೋ ಹೆಸರಲ್ಲಿ ಒಂದನ್ನ ಅಪ್ರೂವ್ ಮಾಡಕ್ಕೆ ನಿನ್ ಗಂಟೇನು ಹೋಗುತ್ತೆ? ಸಾರಿ ಮಾಮ್, ಸುಮ್ಮನೆ ಕಾಲು ಎಳಿತಿದ್ದೆ ಅಷ್ಟೇ. ಜನನಿ ಹೇಳಿರೋ ಹೆಸರುಗಳೆಲ್ಲ ಸೂಪರ್ ಆಗಿದೆ. ಆಮೇಲೆ ನಾಮಕರಣದಕ್ಕೂ ಕಾಯೋದಕ್ಕೆ ಮಗು ಹುಡ್ತಿದ್ದಾಗೇನೆ ಹೆಸರಿಡೋಣ ಅಂದ್ರು ನನಗದು ಓಕೆ. ಓಕೆನಾ ಮೇಡಮ್? ಪಾಪ ನಮ್ಮ ಪಾರ್ವತಿ, ಅವಳಿಗೆ ಆಯಾಸ ಆದಾಗ ಸುಧಾರಿಸ್ಕೊಳ್ಳೋಕ್ಕೂ ಪುರ್ಸೋದು ಸಿಗ್ತಿಲ್ಲ. ಇನ್ನು ಹೊಟ್ಟೆಲಿರೋ ಮಗುಗೆ ಹೆಸರು ಹುಡುಕಿ ಸಂಭ್ರಮಿಸೋಕ್ಕೆ ಎಲ್ಲಿ ಪುರ್ಸೋತಿರುತ್ತೆ? ಈಗಲೂ ಕೆಲಸ ಮಾಡ್ತಾ ಇರ್ತಾಳೆ. ದೇವ್ರೆ, ಅವಳು ಯಾವ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಆದಷ್ಟು ಬೇಗ ಒಳ್ಳೆ ಫಲ ಸಿಗಲಿ ಭಗವಂತ. ನಿಮ್ಮ ಮಿಸ್ಸಸ್ ಎಲ್ಲಿ? ಒಳಗಡೆ ಇದ್ದಾಳೆ, ಆದರೆ ಅವಳಿಗೆ ಹೆರಿಗೆ ಆಯಿತು. ಹೌದಾ? ಹೌ? ಯಾರು ಮಾಡಿಸಿದ್ದು? ಇವರೇ, ಪಾರ್ವತಿ ಅಂತ. ಇವರಾ? ಇವರು ಸಂಗೀತಗೆ ಕೇರ್ ಟೇಕರ್. ಕೇರ್ ಟೇಕರ್ ಅಂದರೆ ಮೆಡಿಕಲ್ ಫೀಲ್ಡಾ? ಇದಕ್ಕೂ ಮುಂಚೆ ಎಷ್ಟು ಹೆರಿಗೆ ಮಾಡಿಸಿದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಇದೇ ಮೊದಲನೇ ಸಲ ಹೆರಿಗೆ ಮಾಡಿಸಿದ್ದು. ಇದೇ ಮೊದಲನೇ ಸಲನಾ? ಆದರೆ ಹೇಗೆ? ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಮೊನ್ನೆವರೆಗೂ ಇದೇ ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ದೆ. ಇತ್ತೀಚೆಗಷ್ಟೇ ಅಕ್ಕವ್ರಿಗೆ ಕಷಾಯ ಮಾಡಿಕೊಡ್ತಿದ್ದೆ. ಸರಿ, ನಿಮ್ಮ ಮಿಸ್ಸಸ್ ಮತ್ತೆ ಮಗುನ ನೋಡ್ಬೋದಾ? ಪ್ಲೀಸ್.